ಅಂತೂ ಪ್ರಯಾಗ್ರಾಜಿಗೆ ಬಂದ್ವಿ. ಟ್ರಾಫಿಕ್ ಅಂತ ಏನಿಲ್ಲ, ಆದರೂ ಐತೆ. ಎಲ್ಲಿ ಮಟ್ಟ ಟ್ರಾಫಿಕ್ಕು, ಒಂದು 20 ಕಿಲೋಮೀಟ್ರ್ ಇದ್ದಂಗೆ ಅಲ್ಲಿ ಹೆವಿ ಟ್ರಾಫಿಕ್ ಇತ್ತು. ಅಲ್ಲಿದ್ದ ನೆಕ್ಸ್ಟ್ ಒಂದು 5 ಕಿಲೋಮೀಟ್ರ್ ಅಷ್ಟೇ ಒಳಗೆ ಬಿಟ್ಟಿದ್ದು. ಆಮೇಲೆ ಮುಗಿತೆಲ್ಲ, ಒಳಕ್ಕೆ ಬಿಡಲಿಲ್ಲ. ಮತ್ತು ಆಮೇಲೆ ಇವಾಗ ವೆಹಿಕಲ್ ಬೈಕೆಲ್ಲ ಏನಾದರೂ ನೋಡ್ಕೊಂಡು ಬೈಕೆಲ್ಲ ಡೀಲ್ ಮಾಡ್ಕೊಂಡು ಹೋಗ್ಬೇಕು. ಕಾರ್ ತರ್ಬಿದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ನಮ್ಮ ಮಾವ ನೋಡಿದ್ರೆ ಮುಟ್ಟನ, ನಮ್ಮ ಅಣ್ಣ ಬರೋ ಮೂಡಾಗಿಲ್ಲ. ನಾನು, ನಮ್ಮ ತಮ್ಮ, ನನ್ನ ಫ್ರೆಂಡು ಹೋಗೋಣಂತ ಫುಲ್ ಎಲ್ಲ ಪ್ಯಾಕ್ ಆಯ್ತು. ಇವತ್ತು ನೈಟೇ ನಿದ್ದೆ ಇಲ್ಲ, ಬರೀ ಹಿಂಗೆ ಸುತ್ತರದ ಹಾಕತ್ತೆ ಅನ್ಸುತ್ತೆ. ನೋಡೋಣ, ಸುತ್ತರಬೇಕು. ಇದು ಕೆಂಪಗಿರೋದು ಮತ್ತು ಕುಂಕುಮ ಒಳ್ಳೆ ಚೆನ್ನಾಗೈತೆ. ಪಾರ್ಕಿಂಗ್ ಲಾಟ್ ಇಲ್ಲಿದ್ದ ಒಂದು 15 ಕಿಲೋಮೀಟ್ರ್ ಇದ್ದಂಗೆ ಸ್ಟಾಪ್ ಮಾಡಿಬಿಡ್ತಾರೆ ಇಲ್ಲೇ ಪೊಲೀಸರು. ನೀವು ಅಡುಗೆ ಮಾಡೋರು ಅಡುಗೆ ಮಾಡ್ಕೊಂತಾರೆ. ನಮ್ಮದು ಕಾರಲ್ಲಿ ರೆಡಿ ಆಗ್ತಾಯಿದೆ, ಬಿಟ್ಟಿದ್ದೀವಿ, ಹೋಗ್ತಾ ಇರೋದೆ. ಮೇನ್ ಏನಂದರೆ ಬಾರ್ಗಿಂಗ್ ಮಾಡಬೇಕು. ಬಾರ್ಗಿಂಗ್ ಮಾಡೋದು ಯಾವ ಥರ ಅಂತಂದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನನಗೂ ಅಷ್ಟು ಬರೋಲ್ಲ ಹಿಂದಿ. ತೆಲುಗು ಇದ್ರೆ ಫುಲ್ ಮಾತಾಡ್ಬಿಡ್ತಿದ್ದೆ, ಹಿಂದಿ ಅಷ್ಟು ಬರೋಲ್ಲ. ನೋಡೋಣ, ಬಾರ್ಗಿಂಗ್ ಮಾಡಬೇಕು ಹಿಂಗೆ ಏನಂತದ್ದು ಮಾಡೋದು. ಇಲ್ಲಿ ಒಂದು ಬೈಕ್ ಇಲ್ಲ, ಏನಿಲ್ಲ, ಫುಲ್ಲು ಬೈಕರಲ್ಲ. ಒಬ್ಬರಿಗೆ 500 ರೂಪಾಯಿ ಕೇಳ್ತಾ ಇದ್ದಾರೆ. ಒಬ್ರಿಗೆ 500 ರೂಪಾಯಿ ಕೊಟ್ಟು 5 ಕಿಲೋಮೀಟ್ರ್ ಹೋಗ್ಬೇಕು. ಕಿಲೋಮೀಟ್ರಿಗೆ 500 ರೂಪಾಯಿ ಕೊಡೋದು. ಬಾರ್ಗಿಂಗ್ ಮಾಡೋಕ್ಕಂದ್ರೆ ನೆಟ್ಟು ಹಿಂದಿ ಬರ್ತಾಯಿಲ್ಲ. ನಾವು ಪಕ್ಕ ಕನ್ನಡಿಗರು, ಇವನಿಗೂ ಬರೋಲ್ಲ, ನನಗೂ ಬರೋಲ್ಲ. ಒಂದು 3 ಹೋಗ್ತಾ ಇದ್ದಾರೆ, ಅವ್ರಿಗೂ ಹಿಂದಿ ಬರೋಲ್ಲ. ಕಷ್ಟ ಉಂಟು ಇವಾಗ ಜೀವನ ಇಲ್ಲಿ. ಒಬ್ರು ಬಂದರು, ಹೆಂಗೋ 400ಗೆ ಡೀಲ್ ಮಾಡಿದ್ವಿ. 2 ಬೈಕು, ಹಿಂದೆ ನಮ್ಮ ಹುಡುಗನ ಬೈಕ್ ಬರ್ತಾಯಿದೆ, ಮುಂದೆ ನಾನು, ನಮ್ಮ ತಮ್ಮ. ಎಷ್ಟು ಬಾರ್ಗಿಂಗ್ ಮಾಡಬೇಕು, ಇನ್ನು ಫುಲ್ ಚೌಕಾಸಿ ಮಾಡಬೇಕು. ಚೌಕಾಸಿ ಮಾಡಿದ್ರೆ ಎಷ್ಟು ಲಾಭ ಇದೆ. ಚೌಕಾಸಿ ಮಾಡಿಲ್ಲ ಅದನ್ನು ಅಷ್ಟೇ. ಅವ್ರು ಒಬ್ರಿಗೆ 1000 ರೂಪಾಯಿ, 500 ರೂಪಾಯಿ ಕೇಳಿದ್ದು ಸ್ಟಾರ್ಟಿಂಗು. ಒಬ್ರಿಗೆ 500 ರೂಪಾಯಿ ಅಂದರೆ ಇದೆ, ಭಾಳ ದೂರನೇ ಇದೆ. ಅವ್ರು ಜಾಸ್ತಿ ಕರ್ಕೊಂಡು ಹೋಗಲ್ಲ, ಏನಿಲ್ಲ. ಪರವಾಗಿಲ್ಲ, ಹೆಂಗೋ ಗಾಡಿ ಸಿಕ್ತು, ಹೋಗ್ತಾ ಇದ್ದೀವಿ. ಇವರು ಎಲ್ಲೆಲ್ಲ ಸಂಜೆ ಕರ್ಕೊಂಡು ಹೋಗ್ತವ್ರೆ ಸುಮ್ಮನೆ. ನಮ್ಮ ಹುಡುಗನ ಗಾಡಿ ಮುಂದೆ ಹೋಗ್ತೈತೆ. ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ, ಹೊಡೆಗಿಡ್ದಾರಂತ. ಇನ್ನು ನಮ್ಮ ಹುಡುಗ ಬಾಹುಬಲಿ ಇದ್ದ ನಾವು ನಡೀತೈತೆ ಅನ್ಮ. ಇಲ್ಲಿ ಎಲ್ಲಿ ಹೋಗ್ತಾರೋ ಏನೇನು. ಒಬ್ಬ ಎಷ್ಟು ಇಲ್ಲೆಲ್ಲಿ ಬಂದು ಏನು ನಮಗೂ ಗೊತ್ತಿಲ್ಲ. ಇಲ್ಲೆಲ್ಲ ಕರ್ಕೊಂಡು ಹೋಗ್ತವ್ರೆ ಫುಲ್ ಜನ. ಕರ್ಕೊಂಡು ಹೋಗ್ತೀವ. ನನಗಂತೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದೆ ಗಾಡಿಯಾಗ. ಎಲ್ಲಿ ಮಾತಾಡ್ತೈತೆ ಅಲ್ಲಿ ನಮಗೇನು ಸ್ವಲ್ಪ ಹತ್ರ ಬಿಟ್ಟು ಅಷ್ಟು ಸಾಕು. ಕರ್ಕೊಂಬಂದ್ಬಿಟ್ರು ಕರ್ಕೊಂಬಂದ್ಬಿಟ್ರು ಹೆಂಗೋ. ಫುಲ್ಲು ನಂಬರ್ ಕೊಟ್ಟಿದ್ದಾರೆ. तुमको मैं ना कॉल करेंगे, पिक करो भाई. थैंक यू, शुक्रिया. तुम्हारा नाम भाई? विजय. बहुत हार्ड वर्कर है. ನಮ್ಮನ್ನೆಲ್ಲ ಸಂದೆಗೆಲ್ಲ ಕರ್ಕೊಂಬಂದ್ರು ಹೆಂಗೋ. ಇವಾಗ ನಾವು ಪ್ರಯಾಗ್ರಾಜ್ ಬಂದ್ವಿ, ಎಂಟ್ರಿ ಆಗಿದ್ದೀವಿ. ಸೆಕ್ಟರ್ ನಂಬರ್ 19 ಟ್ರಾಫಿಕ್ ಎಲ್ಲ ಫುಲ್ ಕ್ಲೀನ್ ಇದೆ, ಆರಾಮಾಗಿ ಬರೋದು. ಒಂದು 5 ಕಿಲೋಮೀಟ್ರ್ ಅಷ್ಟೇ ನಮ್ಗೆ ಟ್ರಾಫಿಕ್ ಸಿಗ್ತಿದ್ದು. ಇವಾಗ ಸೆಕ್ಟರ್ ನಂಬರ್ 19 ಇದ್ದೀವಿ. ಮೇನು 3 ನದಿ ಕಲೆದಂದರೆ ಸಂಗಮಕ್ಕೆ ಹೋಗ್ಬೇಕಂದ್ರೆ 1, 2, 3 ಈ 3ಕ್ಕೆ ಹೋಗ್ಬೇಕು. ಹುಡುಕ್ಬೇಕು ಎಲ್ಲೈತೆ ಅದೇನು ಅಂತಂದು. ಅಂತೂ ಬಂದ್ವಿ. ಖಾಲಿ ಆಗಿಬಿಟ್ಟೈತೆ ಅಲ್ಲೇ, ಏನಂತ ಇಲ್ಲ. ಅಲ್ಲೇ ಜನಗಳದೆಲ್ಲ, ಸ್ವಾಮಿಗಳದ್ದಾದ್ರು ಎಲ್ಲ ಏನೂ ಇಲ್ಲ, ಖಾಲಿ ಆಗ್ತಾ ಇದೆ. ಖಾಲಿ ಇದೆ ಮೇಲೆ, ಏನೇನೂ ಇಲ್ಲ. ಟೆಂಟೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಏನೋ ಗೊತ್ತಿಲ್ಲ.
ಎಲ್ಲ ಫುಲ್ ಖಾಲಿ ಖಾಲಿ. ಸ್ವಾಮಿ ಯಾವ್ದೋ ಸ್ವಾಮಿ ದೊಡ್ಡ ಸ್ವಾಮಿನೇ ಇರಕ್ಕೆ ಅನ್ಸುತ್ತೆ. ಎಲ್ಲ ಖಾಲಿ ಆಗ್ಬಿಟ್ಟಾರು ಏನು, ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಟೆಂಟ್ ಎಲ್ಲ ಖಾಲಿ. ಈ ಕಡೆ ಈ ಸೈಡ್ ಒಂದು ಇದ್ದಾರೆ, ಈ ಸೈಡ್ ಎಲ್ಲ ಖಾಲಿ. ಸ್ವಾಮೀಜಿಗಳೆಲ್ಲ ಇದು ಮಾಡ್ತಾ ಇದ್ದಾರೆ. ಇಲ್ಲೊಂದು ಸ್ವಾಮಿ ಇದ್ದಾರೆ, ಶಂಕರಾಚಾರ್ಯರ್ದು ಟೆಂಟ್ ಇದ್ದಂಗಾಯ್ತು ಅಂತಾರೆ. ಸ್ವಾಮೀಜಿಗಳು ಓಮ್ ದೊಡ್ಡದಾಗೈತೆ ಎಂಟ್ರೆನ್ಸ್. ಎಷ್ಟು ಸೆನ್ಸ್ ಅದಾವು, ಎಷ್ಟು ಸೆಂಟ್ರ್ ಅದಾವು. ಫುಲ್ಲು ಬರೀ ಸ್ವಾಮಿಗಳೇ ತುಂಬಿಬಿಟ್ಟಾರೆ. ಆದ್ರೂ ಭಾಳ ಎಂಟಿ ಇದೆ. ಅದು ಫುಲ್ಲು ಕಾರ್ ಹಾಕಿ ಕುಂತ್ಕೊಂಡು ದರ್ಶನ ಕೊಡ್ತಾ ಇದ್ದಾರೆ. ಒಂದು 10 ಗಂಟೆ ಆಗಿದೆ ಅಂತ ಮಕ್ಕಳಕ್ಕೆ ಎಲ್ಲಿ ಜಾಗ ಸಿಗಲಿಲ್ಲ ಅಂತೂ ತಮ್ಮ ನಾನು ಫುಲ್ಲು ಇಲ್ಲೇ ಹಾಸಿಗೆ ತಗೊಂಬಂದಿದ್ದೀವಿ. ಹಾಸಿಗೆಗೆ ಮಕ್ಕಳದಂದರೆ ತೆಳಗಡೆ ಉಸ್ಕು ತಣ್ಣಗಿದೆ, ಒಚ್ಚಡಕ್ಕೆ ಬೆಡ್ಶೀಟ್ ಇಲ್ಲ. ಯಾರಿಗೆ ಹೇಳೋಣ ಪರಿಸ್ಥಿತಿ ನಮ್ದು ಇವಾಗ. ಹಾಸಿಗೆ ನೋಡಿ ಹೆಂಗಿದೆ, ಇದೇ ನಮ್ಮ ಹಾಸಿಗೆ. ಅಣ್ಣ ಫುಲ್ ಬೆಡ್ಶೀಟ್ ಹೊಚ್ಚಿ ನಮ್ಮದು ಫುಲ್ಲು ಡೀಪಾಗಿ ಹೋಗ್ಬಿಟ್ಟೆ ಮುಖಾಮುಟ್ಟೆ. ನಮಗೆ ಇವಾಗ ಆಗಿರೋದು ಎಂತ ಮಾಡೋದು, ಒಂದು ಟವಲ್ ಒಂದು ಐತೆ, ಒಂದು ಸ್ವೆಟರ್ ಐತೆ, ಮಾಸ್ಕ್ ಹಾಕ್ಕೊಂಡು ಈಗ ಮಕ್ಕ ಮಾಡೋದೆ.